ಹಾಯ್ ಹೆಲ್ಲೋ ಮೈ ಡಿಯರ್ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಿಮ್ಮೆಲ್ಲರಿಗೂ ನಮಸ್ಕಾರಗಳು. ಇದು ನನ್ನ ತವರೂರು, ನನ್ನ ತವರು ಮನೆ ಬೆಳಗಾಂ ಜಿಲ್ಲಾ ಅಂತ ಹೇಳ್ತೀನಿ. ವಂದೇ ಭಾರತ್ ಟ್ರೈನ್ ಪ್ರಯಾಣ ಹೇಗಿತ್ತು ಅಂತ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಸೂಪರ್ ಲವ್ಲಿ 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 ಮೈ ಟ್ರೈನ್, ಮೈ ಫೇವ್ರೆಟ್ ಟ್ರೈನ್. ನೋಡಿದ್ರಲ್ಲ ವಂದೇ ಭಾರತ್ ಎಂಟ್ರಿ ಹೇಗಿತ್ತು, ಎಷ್ಟು ಬ್ಯೂಟಿಫುಲ್ ಆಗಿದೆ ಟ್ರೈನ್. ಮಾತ್ರ ಸಿಕ್ಕಾಪಟ್ಟೆ ಲಕ್ಸುರಿ ಆಗಿದೆ. ಸೊ ಪ್ರೈಸ್ಗೆ ವರ್ತ್ ಇದೆ ಅಂತ ಹೇಳ್ತೀನಿ. ಒಂದು ಹೈಜೀನ್ ಆಗಲಿ ಮತ್ತು ಎಲ್ಲ ಅಫಿಷಿಯಲ್ಸೇ ಇದರಲ್ಲಿ ಜಾಸ್ತಿ ಜನ ಒಂದು ಟ್ರಾವೆಲ್ ಮಾಡ್ತಾರೆ. ತುಂಬ ಇಷ್ಟ ಆಗುತ್ತೆ, ಯಾಕೆಂದರೆ ಡೀಸೆಂಟ್ ಆಗಿರುತ್ತೆ, ಒಂದು ಲಕ್ಸುರಿ ಇರೋದ್ರಿಂದ ತುಂಬ ಒಳ್ಳೆಯ ಪ್ರಯಾಣ. ಎ ಸಿ ಎಲ್ಲ ಇರುತ್ತೆ, ಯಾವುದೇ ಒಂದು ಡಿಸ್ಟರ್ಬೆನ್ಸ್, ಒಂದು ಚೂರು ಒಂದು ಪಿನ್ ಡ್ರಾಪ್ ಸೈಲೆಂಟ್ ಇರುತ್ತೆ ಇದು ಟ್ರೈನಲ್ಲಿ. ಮತ್ತು ವ್ಯೂ ಕೂಡ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಎಲ್ಲ ಟಫ್ ಆ್ಯಂಡ್ ಗ್ಲಾಸ್ ಇರೋದ್ರಿಂದ ವಿಂಡೋ ಎಲ್ಲನೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಯಾರಿಗಾದರೂ ಟ್ರೈನ್ ಇಷ್ಟ ಇದ್ದರೆ ಖಂಡಿತವಾಗ್ಲೂ ಈ ಟ್ರೈನಲ್ಲಿ ಪ್ರಯಾಣ ಮಾಡಿ ಒಂದು ಸಾರಿ. ಒಂದು ಗುಡ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ ಹೇಳ್ತೀನಿ. ಯಾವುದಾದ್ರೂ ಬೇರೆ ಊರುಗಳಿಗೆ ನಾವು ಹೋಗ್ಬೇಕಂದ್ರೂ ಲೈಕ್ ಏನಾದರೂ ಟೆಂಪಲ್ ಟ್ರಾವೆಲ್ ಆ ಥರ ಮಾಡೋದಕ್ಕೂ ಒಂದು ಏನಾದರೂ ಇದರಿಂದ ನಮಗೆ ಅನುಕೂಲ ಆಗುತ್ತೆ ಅನ್ನೋದಾದರೆ ಸೊ ಹೋಗಿರ್ಬೋದು, ಓಡಾಡ್ಬೋದು ಫ್ರೆಂಡ್ಸ್ ಎಲ್ಲನೂ ಅಂತ ಹೇಳ್ತೀನಿ. ನನಗೆ ತುಂಬ ಇಷ್ಟ ಆಯಿತು. ಮತ್ತು ಈ ಥರ ಏಜ್ ಆಗಿರೋರು, ಅಂದರೆ ನಮ್ಮ ಮಮ್ಮಿ ಥರ ಇರೋ ಒಂದು ಲೇಡೀಸ್ ಇರಲಿ, ಸೀನಿಯರ್ ಸಿಟಿಸನ್ಸ್ ಇದ್ರೂ ಅವ್ರಿಗೂ ಒಂದು ಕಂಫರ್ಟೇಬಲ್ ಆಗಿರುತ್ತೆ. ಫ್ಲೈಟ್ಗಿಂತನೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ. ನನ್ನ ಒಂದು ಒಳ್ಳೆ ಗುಡ್ ಎಕ್ಸ್ಪೀರಿಯನ್ಸ್, 5 ಸ್ಟಾರ್ ರೇಟಿಂಗ್ ನಾನು ಈ ವಂದೇ ಭಾರತ್ ಟ್ರೈನಿಗೆ ಕೊಡ್ತೀನಿ. ಯಾಕೆ ಕೊಡಬಾರ್ದು? ಅಷ್ಟು ಲಕ್ಸುರಿ ಆಗಿದೆ, ಅಷ್ಟು ಒಂದು ಎಲ್ಲ ಫೆಸಿಲಿಟೀಸ್ ಇದೆ, ಅಷ್ಟು ಹೈಜೀನ್ ಆಗಿದೆ. ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಹೈಜೀನ್ ಇದೆ ಅಂತ ಹೇಳ್ತೀನಿ. ಸೊ ಬೇರೆ ಟ್ರೈನ್ಗಳಲ್ಲಾದರೆ ಏನೋ ಒಂದು ಪ್ರತಿಯೊಂದು ನಾವು ತುಂಬ ಎಚ್ಚರಿಕೆಯಿಂದಿರಬೇಕಾಗುತ್ತೆ. ನಮ್ಮ ಪರ್ಸ್ಗಳು, ಬ್ಯಾಗು, ಮೊಬೈಲು, ಸ್ವಲ್ಪ ನಮ್ಮ ಕಣ್ಣು ಅದು ಏನಾದರೂ ಆ ಕಡೆ ಈ ಕಡೆ ಆದ್ರೂ ಮೊಬೈಲ್ಗಳು ಕಳ್ತನಗಳು ಜಾಸ್ತಿ ಆಗುತ್ತೆ. ಸೊ ಹಾಗಾಗಿನೇ ಮಮ್ಮಿ ಏನು ಹೇಳಿದ್ರು, ಬಸ್ಸಿಗೇನೆ ಹೋಗೋಣ ಅಂದರು. VRL ಬಸ್ ಹೋಗೋಕ್ಕೆ ಕಷ್ಟ ಆಗುತ್ತೆ, ಯಾಕೆಂದರೆ ಅವರು ಡಯಾಬಿಟಿಕ್ ಪೇಷಂಟ್ ಇರೋದ್ರಿಂದ ವಾಶ್ರೂಮ್ಗೆಲ್ಲ ಹೋಗಬೇಕು. ಸೀನಿಯರ್ ಸಿಟಿಸನ್ ಅಂದರೆ ಟ್ರೈನ್ ಒಂದು ಬೆಸ್ಟ್ ಅಂತ ಹೇಳ್ತೀನಿ. ಆಮೇಲೆ ಇಲ್ಲಿನೇ ನಮಗೆ ಎಲ್ಲ ಬ್ರೇಕ್ಫಾಸ್ಟು, ಲಂಚು ಎಲ್ಲ ಟ್ರೈನಲ್ಲೇ ಎಲ್ಲ ಸಿಗುತ್ತೆ ನಮಗೆ ಟೈಮ್ ಕರೆಕ್ಟಾಗಿ. ಕಾಫಿ, ಒಂದು ಫ್ಲೈಟಲ್ಲಿ ಏನು ಇರುತ್ತಲ್ಲ ಅದಕ್ಕಿಂತ ಒಳ್ಳೆ ಒಂದು ಗುಡ್ ಸರ್ವಿಸ್ ಇದೆ ಅಂತ ಹೇಳ್ತೀನಿ. ಸರ್ವಿಸ್ ಅನ್ನೋದಕ್ಕಿಂತ ಕ್ವಾಲಿಟಿ, ಕ್ವಾಂಟಿಟಿ ಮತ್ತು ಪ್ರೈಸ್, ಇದು ಒಂದು ಮೂರೂ ತುಂಬ ಚೆನ್ನಾಗಿದೆ, ಅಫೋರ್ಡೆಬಲ್ ಆಗಿದೆ ಅಂತ ಹೇಳ್ತೀನಿ. ಸೊ ನನಗೆ ಅಂತೂ ತುಂಬ ಇಷ್ಟ ಆಯಿತು. ಮತ್ತು ಎ ಸಿ ಇರೋದ್ರಿಂದ ತುಂಬ ಥಂಡಿ ಇದೆ. 5:45ಗೆ ಸರಿಯಾಗಿ ಬೆಂಗಳೂರು KSR ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಒಂದು ರೈಲ್ವೆ ಸ್ಟೇಷನಿಂದ ಡಿಪಾರ್ಚರ್ ಆಯಿತು. ಸೊ ನಾವು ಎಲ್ಲಿವರೆಗೂ ಅಂದರೆ ಬೆಳಗಾಂವರೆಗೂ ಆದರೂ ನಿಮಗೆ ಹೋಗ್ಬೋದು, ಧಾರವಾಡವರೆಗೂ ಆದರೂ ಹೋಗಿ, ಬೇಕು ಅಂದರೆ ಆಮೇಲೆ ಚೇಂಜ್ ಮಾಡ್ಕೋಬೋದು. ಸೊ ನಾವು ಬೆಳಗಾಂ ಜಿಲ್ಲಾ, ನಮ್ಮ ತವ್ರ ಮನೆ ಬೆಳಗಾಂವರೆಗೂ ನಾವು ಹೋಗಿದ್ದೀವಿ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿತ್ತು. ಮಲ್ಕೊಳ್ತಾ ಇದ್ದೀನಿ ಬೇಗ. ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ನಾನು, ಕಂಪ್ಲೀಟ್ ಒಂದು ಚೂರು ನಿದ್ದೆ ಮಾಡಿಲ್ಲ. 10:30, 11 ಗಂಟೆ, 12 ಗಂಟೆ. ಯಾಕೆಂದರೆ ಒಂದು ವೇಳೆ ಒಂದು 2 ನಿಮಿಷನೂ ಲೇಟ್ ಆದ್ರೂ ಟ್ರೈನ್ಗಳಾಗಲಿ ಫ್ಲೈಟ್ಗಳಾಗಲಿ ನಮಗೋಸ್ಕರ ಯಾರೂ ಕಾಯಲ್ಲ ಅಲ್ವಾ. ಅದಕ್ಕೆ 1 ಅವರ್ ಬಿಫೋರ್ ನಾವು ಅಲ್ಲಿರಬೇಕು ಸ್ಟೇಷನಲ್ಲಿ, ರೈಲ್ವೆ ಸ್ಟೇಷನ್ ಆಗಲಿ ಏರ್ಪೋರ್ಟ್ ಆಗಲಿ 1 ಅವರ್ ಬಿಫೋರ್ ನಾವು ಅಲ್ಲಿ ಇರಬೇಕು. ಇವಾಗ 5:45ಗೆ ಟ್ರೈನ್ ಡಿಪಾರ್ಚರ್ ಆಗುತ್ತೆ ಅಂದರೆ ನಾವು ಒಂದು 4 o'clockನೂ ಅಲ್ಲಿದ್ರೂ ಸಾಕು, ಇಲ್ಲ 4:30ಗೆ ಇದ್ರೂ ಸಾಕು. ನಾವಿದ್ದು 4:30ಗೆ ರೈಲ್ವೆ ಸ್ಟೇಷನಲ್ಲಿ ಕೂತ್ಕೊಂಡಿದ್ವಿ. ಪರವಾಗಿಲ್ಲ, ಸ್ವಲ್ಪ ವೆಯ್ಟ್ ಮಾಡಿದ್ರೂ ಏನಾಗಲ್ಲ. ಥಂಡಿ ಜಾಸ್ತಿ ಇತ್ತಲ್ವ ಬೆಳಗ್ಗೆ, ನಾನು ನಿದ್ದೆನೂ ಮಾಡಲಿಲ್ಲ, ಟಯರ್ಡೂ ಆಗಿತ್ತು, ಥಂಡಿನೂ ಜಾಸ್ತಿ ಇತ್ತು. ಅದಕ್ಕೆ ನಾನು ಪುಲ್ಲೋವರ್, ನನ್ನ ಜಾಕೆಟ್ ಎಲ್ಲ ವೇರ್ ಮಾಡಿದ್ದೀನಿ. ಮಮ್ಮಿಗೂ ಸ್ವೆಟ್ರ್ ಕೂಡ ಹಾಕ್ಕೊಂಡು ಕೂತಿದ್ದಾರೆ. ನೋಡಿ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಆ ಗ್ಲಾಸಲ್ಲಿ, ವಿಂಡೋನಲ್ಲಿ ಸಿಕ್ಕಾಬಟ್ಟೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತೀನಿ. ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ದಾವಣಗೆರೆಗೆ ಬರೀ 3 ಅವರ್ಸ್ ಆಗುತ್ತೆ. ಅಂದರೆ 5:45ಗೆ ಟ್ರೈನ್ ಡಿಪಾರ್ಚರ್ ಆಯ್ತಲ್ವಾ, 6, 7, 8:30ಗೇನೋ ಬರೀ ಒಂದೇ 3 ಅವರ್ಸ್ ಅಷ್ಟೇ. ನಾವು ಅಷ್ಟೊತ್ತಿಗೆ ದಾವಣಗೆರೆ ರೀಚ್ ಆಗಿಬಿಟ್ವಿ. ಆದರೆ ಬಸ್ಸಲ್ಲಿ ಹೋದರೆ ಏನಾಗುತ್ತೆ, 5 ಅವರ್ ತೊಗೊಳುತ್ತೆ. ಬೆಂಗಳೂರು ಟು ದಾವಣಗೆರೆ 5.5 ಅವರ್ ತೊಗೊಳುತ್ತೆ. ಸೊ ತುಂಬ ಫಾಸ್ಟ್, ಒಳ್ಳೆ ಟ್ರೈನ್ ಅಂತ ಹೇಳ್ತೀನಿ. ಹೋಗೋದು ಒಂದು ಚೂರೂ ಗೊತ್ತಾಗಲ್ಲ, ಆರಾಮಾಗಿ ಇದರಲ್ಲಿ ನೀವು ಓಡಾಡ್ಬೋದು. ಸೊ ಎಲ್ಲ ಕಡೆ ಸೇಫ್ಟಿ ಒಂದು ಡೋರ್ಸು, ವಿಂಡೋಸ್ ಎಲ್ಲ ಇರೋದ್ರಿಂದ ಬೇರೆ ಟ್ರೈನ್ ಥರ ಓಪನ್ ಡೋರ್ಸು ಯಾವಾಗ್ಲೂ ಇರೋದಿಲ್ಲ ಅಂತ ಹೇಳ್ತೀನಿ.
ಅದ್ರ ಜೊತೆಗೆ ಮಮ್ಮಿನ ಬೆಳಗಾಂ ಜಿಲ್ಲಾ ನನ್ನ ತವ್ರ ಮನೆಗೆ, ನಮ್ಮ ಅಣ್ಣನ ಮನೆಗೆ, ಅವ್ರ ಮನೆಗೆ ಬಿಟ್ಬಿಟ್ಟು ಮತ್ತು ರಿಟರ್ನ್ ನಾನು ಬೇಗನೆ ವಾಪಸ್ ಬರ್ತಾಯಿದ್ದೀನಿ. 1-2-3 ಡೇಸ್ ಮೇ ಬಿ ಇರ್ತೀನಿ ತವ್ರ ಮನೇಲಿ. ಇದ್ಬಿಟ್ಟು ಮತ್ತೆ ನಾನು ನಮ್ಮ ಊರಿಗೆ ಬರ್ತೀನಿ. ನೋಡಿ ಬಿಸ್ಕೆಟು ಮತ್ತು ಶುಗರ್ ಫ್ರೀ ಇದು ವಂದೇ ಭಾರತ್ ಟ್ರೈನಲ್ಲಿ ಟಿಫಿನು ಮತ್ತು ಕಾಫಿ, ಟೀ, ಬಿಸ್ಕೆಟ್ಸು ಎಲ್ಲ ಕೊಡ್ತಾರೆ. ಸೊ ಅದನ್ನು ನೀವು ಬಿಫೋರೇ ನೀವು ಪೇ ಮಾಡ್ಬೋದು, ಇಲ್ಲ ಮತ್ತೆ ತೊಗೊಂಡಾಗಲೂ ಕೂಡ ಇವನ್ ಪೇ ಮಾಡ್ಬೋದು. ಯಾವ ಥರನಾದರೂ ಅಂದರೆ ನಾವು ಟಿಕೆಟ್ ಬುಕ್ ಮಾಡಬೇಕಾದ್ರೂ ಮೊದಲೇ ಪೇ ಮಾಡ್ಬೋದು, ಇಲ್ಲ ಅಲ್ಲಿನೇ ಆನ್ ಸ್ಪಾಟ್ ಕೂಡ ಪೇ ಮಾಡ್ಬೋದು. ಮಮ್ಮಿಗೆ ಶುಗರ್ಲೆಸ್ ಕಾಫಿ ಟೀ ತೊಗೊಳ್ತಾ ಇದ್ದಾರೆ. ಅದಾದಮೇಲೆ ಬ್ರೇಕ್ಫಾಸ್ಟ್ ಬರುತ್ತೆ. ಬ್ರೇಕ್ಫಾಸ್ಟೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಪೊಂಗಲ್ಲು, ವಡೆ ಮತ್ತು ಕೇಸರಿ ಬಾತ್ ಅವ್ರು ತಿನ್ನಲ್ಲ, ನಾನು ತಿಂದ್ಕೊಂಡೆ. ವಡೆ, ಚಟ್ನಿ, ಪೊಂಗಲ್ಲು, ಸಾಂಬಾರು ಅವ್ರಿಗೆ ತುಂಬ ಇಷ್ಟ ಆಯಿತು. ಕ್ವಾಲಿಟಿ ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿದೆ, ಮನೆ ಥರನೇ ಇದೆ ಅಂತ ಅವರು ತಿಂತಾಯಿದ್ರು. ನಾನು ಸಾಂಗ್ಸ್ ಕೇಳಿಕೊಂಡು ಎಂಜಾಯ್ ಮಾಡಿಕೊಂಡು ತುಂಬ ಬೇಗ ಬಂದ್ವಿ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ. ಹಾಗೆಯೇ ನನ್ನ ಮಗಳು ಕೂಡ ಫೋನ್ ಮಾಡಿದ್ಲು, ಅವಳ ಹತ್ರನೂ ಕೂಡ ಮಾತಾಡ್ತಾ ಇದ್ದೆ. ಈ ಥರ ಒಂದು ಟ್ರಾವೆಲ್ ಇದ್ದಾಗ ಫ್ರೆಂಡ್ಸ್ ಜಾಸ್ತಿ ಜನ ಇರಬೇಕು, ಮತ್ತು ಪೇರೆಂಟ್ಸು, ಸಿಬ್ಲಿಂಗ್ಸು ಇದ್ದರೆ, ಮಕ್ಕಳು ಇದ್ದರೆ, ಎಸ್ಪೆಷಲಿ ನನಗೆ ನಮ್ಮ ಮಗಳು ಏಜಿನವ್ರು ಇದ್ದರೆ ನನಗೆ ತುಂಬ ಇಷ್ಟ ಆಗುತ್ತೆ. ಇಲ್ಲ ಫ್ರೆಂಡ್ಸ್ ಇದ್ದರೆ ತುಂಬ ಟ್ರಾವೆಲ್ ಮಾಡೋಕ್ಕೆ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಅಷ್ಟು ಅರ್ಲಿ ಮಾರ್ನಿಂಗ್ ನಮ್ಮ ಟ್ರಾವೆಲ್ ಸ್ಟಾರ್ಟ್ ಆಯ್ತಲ್ಲ, ಹೊರಗಡೆ ವ್ಯೂ ಹೇಗಿತ್ತು ಅಂದರೆ ಕಂಪ್ಲೀಟ್ ಒಂದು ದಾವಣಗೆರೆ ಬರೋವರೆಗೂ ಫುಲ್ ಫಾಗು, ಎಲ್ಲಿ ನೋಡಿದ್ರೂ ಫಾಗು. ಆಮೇಲೆ ಬರೀ ಮೋಡ, ಸನ್ರೈಸೇ ನೋಡಲಿಲ್ಲ, ಸೂರ್ಯನ ಕಿರಣನೇ ನೋಡಲಿಲ್ಲ ಅಂತ ಹೇಳ್ತೀನಿ. ಸೊ ದೇಶ ತುಂಬ ಇದೇ ವಿಂಟರ್ ನಡೀತಾ ಇದೆ. ಇನ್ನೂ ಇದೆ ಅಲ್ಲ ಡಿಸೆಂಬರ್, ಕ್ರಿಸ್ಮಸ್ ಇವಾಗ ಬರೋವರೆಗೂ ಪ್ರತಿದಿನ ಜಾಸ್ತಿ ಹಾಕ್ಕೊಂಡು ಹೋಗುತ್ತೆ ಕೋಲ್ಡ್ ವೇವ್ಸು, ಥಂಡಿ ಅಂತ ಹೇಳ್ತೀನಿ. ನೋಡಿ ಇವಾಗ ದಾವಣಗೆರೆ ರೈಲ್ವೆ ಸ್ಟೇಷನ್ ಬಂತು ಅಂತ ಹೇಳ್ತೀನಿ. ಎಷ್ಟು ಬೇಗ, ಎಷ್ಟು ಫಾಸ್ಟಾಗಿ, ಎಷ್ಟು ಸ್ಮೂದಾಗಿ ಬರುತ್ತೆ ಅಂದರೆ ತುಂಬ ಒಳ್ಳೆ ಗುಡ್ ಎಕ್ಸ್ಪೀರಿಯನ್ಸ್ ನನಗೆ ಆಗಿದ್ದು ಅಂತ ಹೇಳ್ತೀನಿ. ದಾವಣಗೆರೆ ಸಿಟಿ ಈ ಥರ ಇದೆ. ದಾವಣಗೆರೆ ಬೆಣ್ಣೆ ದೋಸೆ ಫೇಮಸ್ ಇದೆ, ಮತ್ತು ತಿಂಡಿಗಳಿಗೆ, ಫುಡ್ಗೆ ತುಂಬಾ ಫೇಮಸ್. ಅದ್ರ ಜೊತೆಗೆ ಈ ಬಟ್ಟೆ ವ್ಯಾಪಾರಕ್ಕೆ ತುಂಬ ಫೇಮಸ್ ಇದೆ ದಾವಣಗೆರೆ ಅಂತ ಹೇಳ್ತೀನಿ. ನಿದ್ದೆ ಬರ್ತಾಯಿತ್ತು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದಿದ್ದರಿಂದ, ತೂಕುಡಿಕೆ ನಿದ್ದೆ ಟ್ರಾವೆಲ್ ಅಂದಮೇಲೆ ಅಲ್ವಾ. ಸೊ ನಾನು ಸ್ವಲ್ಪ ಊಟ ಮಾಡಿದೆ, ಚಪಾತಿ ತಿಂದ್ಬಿಟ್ಟು ಟೀ ಬಂದಿತ್ತು ಅಂದ್ಕೊಳ್ತೀನಿ, ಟೀ ತೊಗೊಳ್ಳಿಲ್ಲ ನಾನು, ಬೇಡ ಅಂದ್ಬಿಟ್ಟು ಮನೆಯಲ್ಲೇ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಟೀ ಕುಡಿದಿದ್ದೆ ನಾನು. 3 ಗಂಟೆ ಅಲ್ಲ 2 ಗಂಟೆಗೆ. ನಮ್ಮ ಪೆಟ್ಸ್ನ ತುಂಬ ಜ್ಞಾಪಕ ಆಗ್ತಾಯಿದೆ, ನಮ್ಮ ಇಶಾನಿ ಮತ್ತು ಶ್ರೀಗೌರಿ ಜಾಸ್ತಿ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಇನ್ನೊಂದೇನೆಂದರೆ, ನಮ್ಮ ಅಣ್ಣ ಮನೆಯಲ್ಲೂ ಕಿಝಿ ಅಂತ ಜರ್ಮನ್ ಶೆಫರ್ಡ್ ಇದೆ, 4-5 4 ಮರಿಗಳಿದ್ದಾವೆ ಬೆಕ್ಕದು, ಮತ್ತು ಒಂದು ದೊಡ್ಡ ಬೆಕ್ಕಿದೆ. ಬೆಕ್ಕು, ನಾಯಿ ಎಲ್ಲ ಪ್ರಾಣಿಗಳಿದೆ. ಜರ್ಮನ್ ಶೆಫರ್ಡ್ ನನಗೆ ತುಂಬ ಇಷ್ಟ, ನನಗೆ ಫೇವ್ರೇಟ್. ತುಂಬ ಫ್ರೆಂಡ್ಲಿ ಇದೆ, ನಮಗೆ ಮಾತ್ರ ಫ್ರೆಂಡ್ಲಿ ಇದೆ ಮನೆಯವ್ರಿಗೆ, ಅಂದರೆ ನಮ್ಮ ಅಣ್ಣ ಮನೇಲಿರೋ ನಮಗೆಲ್ಲನೂ. ನಾನು 2 ವರ್ಷಕ್ಕೊಂದು ಸಾರಿ ಬಂದರೂ ಅದು ಸ್ಮೆಲ್ಲಲ್ಲೇ ಕಂಡು ಹಿಡಿಯುತ್ತೆ, ಬೊಗಳೋದಿಲ್ಲ. ತುಂಬ ಫ್ರೆಂಡ್ಲಿ ಇದೆ, ತುಂಬ ನೇಚರ್ ತುಂಬ ಚೆನ್ನಾಗಿದೆ. ಮತ್ತು ಹೊರಗಡೆ ಅವ್ರಿಗೆ ಯಾರಾದ್ರೂ ಬಂದರೆ ಅದು ಅಗ್ರೆಸಿವ್ ಜಾಸ್ತಿ ಅಂತ ಹೇಳ್ತೀನಿ. ಅದರ ನೇಚರೇ ಹಾಗೆ ಅಲ್ವಾ, ಜರ್ಮನ್ ಶೆಫರ್ಡ್ ಎಲ್ಲನೂ. ಬಟ್ ನಾವು ಸಾಕಿದಾಗ ಬೇರೆಯವ್ರಿಗೆ ಯಾರಿಗೂ ಹಾರ್ಮ್ ಮಾಡಬಾರ್ದು ಅನ್ನೋದೊಂದು, ಯಾಕೆಂದರೆ ಸೆಕ್ಯೂರಿಟಿ ಪರ್ಪಸ್ ಅದಿರುತ್ತೆ. ಒಂದು ಮನೆ ಕಾಯೋದಕ್ಕೆ, ಇಂಡಿಪೆಂಡೆಂಟ್ ಹೌಸ್ ಇದೆ ಅಂದಾಗ ಒಂದು ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಅಗ್ರೆಸಿವ್ ಬ್ರೀಡ್ ಅಂದರೆ ಈ ಥರ ಒಂದು ಜರ್ಮನ್ ಶೆಫರ್ಡು ಈ ಥರದ್ದೆಲ್ಲ ಸಾಕ್ತಾರೆ.
ಸ್ವಲ್ಪ ಎಲ್ಲ ಯಾರು ಅಂದರೆ ಅನ್ನವನು ಮತ್ತು ಯಾರಾದರೂ ಕಳ್ಳರು ಆ ಥರದವ್ರದ್ದೆಲ್ಲ ಎಂಟ್ರಿ ಇರಬಾರ್ದು ಅಂತ ದಾವಣಗೆರೆಯಲ್ಲಿ ಒಂದು ಯಾವುದೋ ಒಂದು ಇನ್ಸಿಡೆಂಟ್ ಆಯ್ತಲ್ಲ ರಾಟ್ ವೀಲರ್ದು, ಅದಕ್ಕೆ ಆ ಥರ ಎಲ್ಲ ಮಾಡಬಾರ್ದು. ನಮಗೆ ಒಂದೇ ಸಾಕೋಕ್ಕಾಗಿಲ್ಲ ಅಂದರೆ ಕೆನಾಲ್ಗೋ ಎಲ್ಲನೋ ಒಂದು ನಾವು ಹೋಗಿ ಸೇಫಾಗಿ ಕೊಡಬೇಕು. ಅಗ್ರೆಸಿವ್ ಬ್ರೀಡೆಲ್ಲ ಸಾಕ್ಬಿಟ್ಟು ಹೆಂಗೆ ಬೇಕಂಗೆ ಬೀದಿನಲ್ಲಿ ಬಿಟ್ಟು ಬೇರೆಯವ್ರಿಗೆ ತೊಂದರೆ ಕೊಡೋ ಥರ ನಾವು ಪ್ರಾಣಿಗಳ್ನ ಸಾಕಬಾರ್ದು. ಅದು ಅಲ್ಲದೆ ಪ್ರಾಣಿಗಳಿಗೆ ಒಂದು ಏನಾದರೂ ಬೀದಿ ನಾಯಿಗಳಿಗೆ ಆಗಲಿ ಏನೋ ಒಂದು ಇಂಜುರಿ ಆಗಿದೆ, ಏನೋ ಒಂದು ಇದು ಅಂದಾಗ ಅದನ್ನು ಸರಿಯಾಗಿ ಗಮನಿಸ್ಕೊಳ್ಬೇಕು, ನೋಡಬೇಕು ಅಂತ ಹೇಳ್ತೀನಿ. ಅಂದರೆ ಪೆಟ್ಸ್ಗೆ ಯಾವುದೇ ನಾವು ಅದಕ್ಕೂ ತೊಂದರೆ ಕೊಡಬಾರ್ದು. ಅವಕ್ಕೂ ಒಂದು ಬದುಕೋ ಒಂದು ಜೀವನ ಮಾಡೋದಕ್ಕೆ ರೈಟ್ಸ್ ಇದೆ, ಅಧಿಕಾರ ಇದೆ ಅಂತ ಹೇಳ್ತೀನಿ. ಅವು ಕಚ್ಚದೇ ಇರೋ ಥರ ಬೀದಿನಲ್ಲಿ ಜಾಸ್ತಿ ಬೀದಿ ನಾಯಿ ಹಾವಳಿ ಇದ್ದರೆ ಅದಕ್ಕೇನು ಒಂದು ಪ್ರಿಕಾಷನ್ ತಗೊಳ್ಬೇಕು, ಏನು ಅದಕ್ಕೆ ಟ್ರೀಟ್ಮೆಂಟ್ ಮಾಡಬೇಕು, ಯಾವ ಥರ ಒಂದು ಅದನ್ನು ಕಂಟ್ರೋಲ್ ಮಾಡ್ಬೋದು ಅನ್ನೋದನ್ನು ನೋಡಬೇಕಾಗತ್ತೆ. ಯಾಕೆಂದರೆ ಬೀದಿ ನಾಯಿಗಳು ಮಕ್ಕಳ ಮೇಲೆ ಅಟ್ಯಾಕ್ ಅದನ್ನು ಒಳ್ಳೆಯದಲ್ಲ. ಮಕ್ಕಳಿಗೆ ಅವೂ ತೊಂದರೆ ಆಗಬಾರ್ದು, ಮಕ್ಕಳ ಪ್ರಾಣಕ್ಕೆ ಅಪಾಯ ಆಗಬಾರ್ದು ಅಲ್ವಾ. ಸೊ ಎಲ್ಲನೂ ಅವಕ್ಕೂ ಭೂಮಿ ಮೇಲೆ ಬದುಕೋದಕ್ಕೆ ಒಂದು ರೈಟ್ಸ್ ಇದೆ, ನಮಗೂ ಹಾಗೇ ಬದುಕೋದಕ್ಕೆ ರೈಟ್ಸ್ ಇದೆ ಅಂತ ಹೇಳ್ತೀನಿ. ನೋಡಿ, ಇದೇ ಜರ್ಮನ್ ಶೆಫರ್ಡು, ಕಿಝಿ ಅಂತ ಇವನ ಹೆಸರು. ತುಂಬ ಅಗ್ರೆಸಿವ್ ಇದ್ದಾನೆ, ತುಂಬ ನಮ್ಮ ಜೊತೆ ಫ್ರೆಂಡ್ಲಿ ಇದ್ದಾನೆ, ತುಂಬ ಕ್ಯೂಟ್ ಇದ್ದಾನೆ, ತುಂಬ ಗುಡ್ ಬಾಯ್ ಇದ್ದಾನೆ. ಅಂದರೆ ಇವನಿಗೆ 6 ವರ್ಷ ಆಯಿತು, 6 ವರ್ಷ ಆಯಿತು ನೋಡಿ. ಚಿಕ್ಕ ಮಗು 3 ಮಂತ್ಸ್ ಮಗು ಇದ್ದಾಗಿಂದ ಇವನ್ನ ನೋಡಿದ್ದೀನಿ. ಸೊ ಹಾಗಾಗಿನೇ ನಾವು ಮನೆಯಲ್ಲಿ ಯಾರೇ ಒಂದು ಅಕ್ಕ ತಂಗಿರು ಬಂದ್ರೂ, ಮನೆಯಲ್ಲಿರೋರು ಯಾರೇ ಬಂದ್ರೂ ಅವನಿಗೆ ಬ್ಲಡ್ ಸ್ಮೆಲ್ಲೇ ಗೊತ್ತಾಗ್ಬಿಡುತ್ತೆ. ಸೈಲೆಂಟಾಗಿ ಸುಮ್ಮನೆ ಇರ್ತಾನೆ, ತುಂಬ ಮಗು ಥರ ಆಡ್ತಾನೆ. ಇದು ಏನದು ಪಮೋರಿಯನ್ನು ಎಲ್ಲ ಇರುತ್ತಲ್ಲ, ನಮ್ಮ ಜೊತೆ ಆ ಥರ ಬಿಹೇವ್ ಮಾಡ್ತಾನೆ. ಇವಾಗೆಲ್ಲ ಗ್ರೂಮಿಂಗ್ಗೆ ಮಾಡಿಸ್ಬೇಕು. ಸಖತ್ತು ಅಂದರೆ ಸ್ಟ್ರಾಂಗ್ ಇದ್ದಾನೆ. ಅವನ್ನ ಒಂದು ಕೈ ಆಗಲಿ ಕಾಲಾಗಲಿ ನಾವು ಟಚ್ ಅವ್ನು ಸುಮ್ಮನೆ ನಮ್ಮ ಕೈ ಮೇಲೆ ಇಟ್ಟರೆ, ಶೇಕ್ ಹ್ಯಾಂಡ್ ಕೊಟ್ಟರೆ ಹೆವಿ ಅಂದರೆ ಹೆವಿ ದೊಡ್ಡ ಐರನ್ ರಾಡ್ ಥರ ಇದೆ ಅವನ ಬೋನ್ಸ್ಗಳು. ಒಂದು ಡಿಕ್ಕಿ ಏನಾದರೂ ತಲೆಯಿಂದ ಹೊಡೆದ ಅಂದರೆ ಮುಗೀತು, ಕೋಮಾಗಿ ಹೋಗೋದು ಗ್ಯಾರಂಟಿ. ಅಷ್ಟು ಹೆವಿ ಇದ್ದಾನೆ, ತುಂಬ ಸ್ಟ್ರಾಂಗ್ ಇದ್ದಾನೆ, ಸೂಪರ್ ಮ್ಯಾನ್ ಅಂತ ಹೇಳ್ಬೋದು.